गुरुनाथ महाराज की गुरुनाथ महाराज की सद्गुरुनाथ महाराज की ನಡೆದಿರುವಂತಹ ಸಕಲ ಚಿದಂಬರ ಸ್ವರೂಪಿ ಸದ್ಭಕ್ತರ ಪಾದಾರವಿಂದಗಳಿಗೆ ಅನಂತ ಕೋಟಿ ಪ್ರಣಾಮ ಮಾಡ್ತಾ ಅಂತರಂಗದಾಗ ಕುತ್ಕೊಂಡು ಗುರುಗಳು ಏನು ಪಾರಮಾರ್ಥಿಕ ಚಿಂತನದ ಬಗ್ಗೆ ಒಂದು 10 ನಿಮಿಷ ನಮ್ಮ ಉದ್ಧಾರಕ್ಕೆ ಒಂದು 4 ಮಾತನ್ನು ಏನು ನುಡಿಸ್ತಾರ ಅದನ್ನು ಅಂತಃಕರಣಪೂರ್ವಕವಾಗಿ ಶ್ರವಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ್ರಿ. ಸಾಧು ಸಂತರು ಹೇಳ್ತಾರ ಏನಂದ್ರೆ, ಭಗವಂತನ ಅಸ್ತಿತ್ವದ ಅರಿವಿನ ಭಾವ, ಆ ಭಗವಂತನ ಅಸ್ತಿತ್ವದ ಒಂದು ಸಂಕೇತ, ಆ ಭಗವಂತನ ಅಸ್ತಿತ್ವದ ಒಂದು ಕರುಣೆ ಅನ್ರಿ, ಅದು ಎಲ್ಲದಪ್ಪ ಅಂದ್ರೆ ಕೇವಲ ಭಗವಂತನ ನಾಮದೊಳಗಿದೆ ಅದು ಅಂತ ಸಾಧು ಸಂತರ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕೆ ಅವರು ಆ ನಾಮಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟರು ಅಂದ್ರೆ, ವೇದಶಾಸ್ತ್ರಗಳಾಗಲಿ ಸಾಧು ಸಂತರಾಗಲಿ ಯಾಕಷ್ಟು ನಾಮಕ್ಕೆ ಮಹತ್ವ ಕೊಟ್ಟಾರ ಅಂತಂದ್ರೆ, ಸರಳಾತಿ ಸರಳ ಇರುವುದಂದ್ರೆ ಭಗವಂತನ ನಾಮ ರೀ. ಸರಳಾತಿ ಸರಳ. ಆದ್ರೆ ನಮ್ಗೆ ಏನಾಗಿಬಿಟ್ಟದು ಗೊತ್ತೇನ್ರಿ, ಸರಳ ಇರೋದು ನಮಗೆ ಮಾಡ್ಲಿಕ್ಕೆ ಒಲ್ಲೆ ಅಂತೀವಿ ನಾವು. ನಮ್ಮ ಸ್ವಭಾವ ಹೆಂಗದ ಗೊತ್ತೇನ್ರಿ, ಯಾವ ಸರಳ ಅದಲ್ಲ ಅದು ನಮ್ಗೆ ಸೇರುವುದಿಲ್ರಿ. ಸರಳ ಇರೋದು ನಮ್ಗೆ ಏನು ಸರಳ ಅದ ಹೇಳ್ರಿ. ಎದ್ದ ತಕ್ಷಣ ತಂದೆ ತಾಯಿಗೆ ನಮಸ್ಕಾರ ಮಾಡೋದು ಎಷ್ಟು ಸರಳ ಇರಪ್ಪ ಇದು. ಇದರಿಂದ ಎಷ್ಟು ಪುಣ್ಯಾಂಶ ಸಂಗ್ರಹ ಆಗ್ತದಂತಂದ್ರೆ, ಎಷ್ಟು ಪುಣ್ಯಾಂಶ ಸಂಗ್ರಹ ಆಗ್ತದಂದ್ರೆ ಸಾಧು ಸಂತರ ದರ್ಶನ ಆಗ್ತದೆ. ಇದು ಮಾಡ್ತೀವಿ ನಾವು. ಹೋಗ್ರಿಪ್ಪ ಅವ್ರಿಗೇನು ಸರಳ ಅದ ಇದು ಅಲ್ರಿ. ಕತೆ ಕೇಳ್ತೀವಿ, ಏನು ಶ್ರವಣ ಕುಮಾರ್ ಅಂದ, ಯಾರು ಕೇಳಿಲ್ಲ? ಯಾರು ಕೇಳಿಲ್ರಿ ಇದ್ರೊಳಗೆ? ಎಲ್ಲರೂ ಕೇಳಿವಿ. ಏನು ಕೇಳಿವಿ? ತಂದೆ ತಾಯಿನ ತೀರ್ಥಯಾತ್ರ ಎಷ್ಟು ಸಲ ಕೇಳಿವಿ, ಎಲ್ಲರೂ ಕೇಳಿವಿ. ಆದ್ರೆ ಮತ್ತು ಆ ಶ್ರವಣ ಕುಮಾರ್ ಹೆಂಗೆ ತಂದೆ ತಾಯಿ ಇದ್ರು, ಮತ್ತು ನಮಗೂ ಇದ್ದಾರಿಲ್ರಿ. ಏನು ಹಂಗೆ ಮ್ಯಾಲಿಂದ ಪ್ರಕಟ ಆಗಿವ? ಹಂಗೇನಿಲ್ಲಲ್ಲ, ಮ್ಯಾಲಿಂದ ಪ್ರಕಟ ಆಗಿವೇನು ಇಲ್ಲ. ಆದ್ರೆ ಆ ಶ್ರವಣ ಕುಮಾರ್ ಏನು ಒಂದು ತಂದೆ ತಾಯಿ ಬಗ್ಗೆ ಇರುವಂಥ ಭಾವನ್ರಿ, ಪ್ರೇಮನ್ರಿ, ಮತ್ತು ನಮಗೆ ಯಾಕೆ ಆಗವಲ್ತು ಅನ್ನೋದ್ರ ಬಗ್ಗೆ ನಮಗೇನಿಲ್ಲ, ಚಿಂತನ ಇಲ್ಲರಿ. ಅದಕ್ಕೆ ಸಾಧು ಸಂತರು ಏನು ಮಾಡ್ತಾರಂದ್ರೆ, ನಮಗೇನು ಇಷ್ಟೆಲ್ಲ ಕೂಡಿಸಿರ್ತಾರಲ್ರಿ, ಕೂಡಿಸಿ ನಮ್ಗೇನು ಮಾಡ್ತಾರೆ ಹೇಳ್ರಿ, ಇವರು ನಮ್ಮ ಅಂತಃಕರಣದೊಳಗೆ ಈ ಭಾವ ಪ್ರಕಟ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಂಗೆ ಪರಮ ಪೂಜ್ಯ ರಂಗರಾವ್ ಮಹಾರಾಜರು ಏನೊಂದು ತಪಸ್ಸಿನ ಶಕ್ತಿಯಿಂದ ನಮ್ಮ ಅಂತಃಕರಣದೊಳಗೆ ಆ ಒಂದು ಪ್ರೇಮದ ಸ್ವರೂಪ ಭಗವಂತನ ಪ್ರಾಪ್ತ ಮಾಡ್ಕೋಬೇಕಂತ ಒಂದು ಏನು ಪ್ರೇಮದ ಸ್ವರೂಪದ ಅದನ್ನು ಪ್ರಕಟ ಮಾಡ್ಲಿಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರಿ. ನನಗೆ ಮುಂಜಾನೆಯಿಂದ ಒಂದೇ ಚಿಂತನೆ ಆದ ಗುರುಗಳ, ಏನು ಗೊತ್ತೇನ್ರಿ, ಮಹಾರಾಜರು ಹೆಂಗಿದ್ರು, ಮಹಾರಾಜರ ಗತ್ಲೆ ಹೆಂಗಿದ್ರು ಮಹಾರಾಜರು ಹಂಗೆ ವೇಷಭೂಷಣ ತೊಡ್ಕೊಳ್ಳೋದು ಭಾಳ ಸರಳದ ರೀ. ಆದ್ರೆ ಅವ್ರ ಅಪೇಕ್ಷೆ ಏನು, ಮಹಾರಾಜರಂಗೆ ಆಗುವುದಲ್ಲ ಅದು ಕಷ್ಟ ರೀ. ವೇಷಭೂಷಣ ಏನದಲ್ಲ ಅದು ಭಾಳ ಸರಳ ರೀ. ವೇಷಭೂಷಣ ಭಾಳ ಸರಳ. ಆದ್ರೆ ಅವ್ರಂಗೆ ಆಗ್ಬೇಕಂದ್ರೆ ಅವ್ರ ಅಪೇಕ್ಷೆ ಏನದ, ಅವ್ರ ಅಪೇಕ್ಷೆ ಏನದ ರೀ? ಅವ್ರಂಗೆ ಡ್ರೆಸ್ ಹಾಕೊಂಡು ಅಡ್ಡಾಡ್ಬಿಟ್ರೆ ಮುಗಿತೇನ್ರಿ? ಇಲ್ಲ. ಅವ್ರಂಗೆ ಆಗ್ಬೇಕಂತ ಅಂದ್ರೆ, ಅವ್ರಂಗೆ ಆಗ್ಬೇಕಂದ್ರೆ ಏನು ಮಾಡ್ಬೇಕು, ಅವ್ರಂಗೆ ಆಗ್ಬೇಕಂದ್ರೆ ಏನು ಮಾಡ್ಬೇಕು, ಈ ಚಿಂತನೆ ನಮ್ಮ ಅಂತಃಕರಣದೊಳಗೆ ಮೂಡ್ಬೇಕ್ರಿ. ಅವ್ರಂಗೆ ಆಗ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ಅವ್ರಂಗೆ ಆಗ್ಬೇಕಂದ್ರೆ ಇದು ಚಿಂತನೆ ಮಾಡ್ಬೇಕಲ್ಲ. ಮತ್ತು ಅವ್ರು ಇಷ್ಟು ವರ್ಷ ಆತ ಅವ್ರು ಪುಣ್ಯ ಉತ್ಸವ ಮಾಡ್ಲಿಕ್ಕತ್ತೀವಿ, ಅವ್ರಂಗೆ ಆಗ್ಬೇಕಂದ್ರೆ ಏನು ಮಾಡಬೇಕು? ನಮ್ಗೆ ಅದ್ರ ಕಡೆ ಏನದ್ರ ಗೊತ್ತೇನ್ರಿ, ನಮ್ದು ಹೆಂಗಿದ್ದೀವಿ ಗೊತ್ತೇನ್ರಿ? ಭಾಳ ಸರಳ ಅದ ನಮ್ದು. ಕೆಲವೊಂದು ವಿಷಯದೊಳಗೆ ಫೋಟೋ ಇಡೋದ್ರಿ, ಪೂಜೆ ಮಾಡೋದು, ಉದಿನ ಕಡ್ಡಿ ಹಚ್ಚೋದು, ನಮಸ್ಕಾರ ಮಾಡೋದು. ಗುರುಗಳ ನಮ್ಗೆ ನಿಮ್ಗೆ ಏನ್ರಿ ಸಾಕ್ರಿಪ್ಪ, ಸಾಕಿಷ್ಟ. ನಿಮ್ಮ ಆಶೀರ್ವಾದ ಇರಲಿ, ಎದಕ್ಕಿರಲಿ ಆಶೀರ್ವಾದ. ಪರಮಾರ್ಥ ಅಂದ್ರೆ ಸತ್ಸಂಗಕ್ಕೆ ಭಜನೆಗೆ ಒಂದು 3 ಥರ ಜನ ಬರ್ತಾರೆ ರೀ. ಯಾವಾಗಲೂ ಒಂದು 3 ಥರ. ಹೆಂಗಿರ್ತದೆ ಗೊತ್ತಾರ? ಅವ್ರು ಎದಕ್ಕೆ ಬರ್ತಾರೆ ಅಂದ್ರೆ 3 ಥರ ಬರ್ತಾರೆ ರೀ ಎಲ್ಲ ಕಡೆ. ಏನಂದ್ರೆ, ಗುರುಗಳ ನಿಮ್ಮ ಆಶೀರ್ವಾದ ಇರಲಿ, ಎದಕ್ಕಿಲ್ರಿ. ಈಗ ಹೆಂಗದಲ್ಲ ಹಿಂಗೆ ಇರ್ಬೇಕು ನಮ್ದು. ಏನ್ರಿ ಏನು ಸಂಸಾರ ಈಗ ಹೆಂಗದಲ್ಲ ಇದು ಹಿಂಗೆ ಇರ್ಬೇಕು. ಇನ್ನೊಂದು ಥರ ಬರ್ತಾರ್ರಿ ಗುರುಗಳ, ಈಗ ಇದ್ದಂಗೆ ಇಲ್ರಿ, ಇನ್ನೂ ಸ್ವಲ್ಪ ಬೆಳಿಲ್ರಿ. ಏನು ಬೆಳಿಬೇಕು? ಈಗ 2 ಸೈಟ್ ಅವ ರೀ,
4 ಗಾಡಿ ಅವ, 2 ಮೊಮ್ಮಕ್ಕಳವ, ಇನ್ನೂ ಸ್ವಲ್ಪ ಏನು ಮಾಡ್ಬೇಕ್ರಿ? ಇನ್ನೂ ಸ್ವಲ್ಪ ಏನಾಗ್ಬೇಕ್ರಿ? ಇದು ಹೆಚ್ಚಾಗ್ಬೇಕ್ರಿ. ಅವರು ಮಹಾರಾಜರು ಅಂತಾರೆ, ಮತ್ತು ಏನು ಮಾಡೋದು? ಅವ್ರಿಗೆ ಅನಿವಾರ್ಯ ರೀ, ಇಲ್ಲಲ್ಲಿಗೆ ಬರೋದಿಲ್ಲ. ಯಾಕೆ ಹೇಳ್ರಿ? ಅವ್ರದ್ದು ಒಂದು ಅಪೇಕ್ಷೆ ಇರ್ತದೆ. ಏನು ಇದರನ್ನೇವ ಯಾಕೆ ಆಗೋಲ್ದಾಕ? ಇವತ್ತಿಲ್ಲ ನಾಳೆ ಬರ್ತಾರೆ. ಈ ಜನ್ಮಕ್ಕೆ ಬರಂಗಿಲ್ಲ, ಮುಂದೆ ಜನ್ಮಕ್ಕೆ ಬರಂಗಿಲ್ಲ. ಅವತ್ತರ ಮುಂದೆ ಯಾವಾಗಾರ ಒಂದು ದಿವ್ಸ ಇಲ್ಲ, ಒಂದು ದಿವ್ಸ ಅವ್ರಿಗೆ ಏನು ಅನ್ನಿಸ್ತದೆ? ಮಹಾರಾಜರೇ, ನಿಮ್ಮಂಗೆ ಆಗ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ಯಾರ ಕೇಳ್ತಾರಂತ ಅವರು ಕಾಯ್ತಿರ್ತಾರೆ ರೀ. ರಮಣ ಮಹರ್ಷಿಗಳ ಹತ್ರ 1-2 ಬಂದಿದ್ರಂತ. ಬಂದು ಏನು ಕೇಳಿದ್ರಂತ? ಗುರುಗಳ, ನಿಮ್ಮಂಗೆ ಆಗ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ಅದಕ್ಕೆ ಅವ್ರು ಒಂದು ಮಾತು ಹೇಳಿದ್ರು, ಭಾಳ ಸರಳ ಅದ್ಭುತವಾದಂಥ ಮಾತು ಹೇಳಿದ್ರು. ಏನು? ಸುಮ್ಮಿರ್ಬೇಕ್ರಿ. ಆ ಮಗಲಿಗೆ ನಾವು ಅಂದ, ಗುರುಗಳ, ಸುಮ್ಮಿರ್ಬೇಕಾದ್ರೆ ಏನು ಮಾಡ್ಬೇಕ್ರಿ? ಸುಮ್ಮಿರ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ಮೊದ್ಲಿಕ್ಕೆ ಏನು ಕೇಳಿದ್ರು? ಏನು ಮಾಡ್ಬೇಕಂತ. ಸುಮ್ಮಿರು ಅಂದರು. ಸುಮ್ಮಿರ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ಮತ್ತು ಅದನ್ನೇ ಮಾಡ್ಬೇಕು. ನಾ ಏನು ಹೇಳಿಕತ್ತೀನಿ ನಿಮಗೆ? ಏನು ಮಾಡ್ಬೇಕ್ರಿ? ನಮಗೆ ಇವತ್ತಿನ ತನ ನಮಗೆ ಬರದೇ ಇರೋದ್ರೊಳಗೆ ಅದು ಒಂದ್ರಿ. ಏನು ಹೇಳ್ರಿ? ಸುಮ್ಮಿರೋದ ಬರೋದಿಲ್ಲ. ಭಗವಂತ ಎಷ್ಟು ಕರುಣಾಮಯಿ ಇದ್ದಾನಂದ್ರೆ ನೋಡ್ರಿ, ವಿಚಾರ ಮಾಡ್ರಿ. ಒಬ್ಬವ ರೈತ ಇದ್ದ, ಸುಮಾರು 65-70 ವರ್ಷ ಆಗಿತ್ತು. ಅಷ್ಟು ತನ ಅವನು ರೈತಾಪಿ ಜೀವನನೇ ಮಾಡ್ಕೋತಿದ್ದ. ಮಗ ಅವ ಮಾಡಿದ್ದು ಮುಂದೆ ಮಗ ಮಾಡ್ಲಿಕ್ಕತ್ತ. ಅವ್ನು ಹೇಳ್ಕೊಟ್ಟಿದ್ದ. ಒಂದು ದಿವ್ಸ ಹಿಂಗೆ ಹೊರಗೆ ಕಾಟ ಮೇಲೆ ಕೂತಿದ್ದ. ಮಗ ಬಂದು ಹಿಂಗೆ ಹೊಂಟಿದ್ದ. ಅಪ್ಪ ಏನಂದ? ಮಳೆ ಆಗ್ಯದ, ಭಾಳ ಚಲೋ ಆಗ್ಯದ ಮಳೆ. ಈ ಸಲ ಏನು ಮಾಡು, ಉಳ್ಳಾಗಡ್ಡಿ ಬೀಜ ತೊಗೊಂಡು ಹೋಗಿ ಬಿತ್ತು, ಬೆಳೆ ಭಾಳ ಚಲೋ ಬರ್ತದ ಅಂತ ಅಂದ. ಮಗ ಅಂದ, ಹಿಂಗೆ ನೋಡಿದ ಅವನ ಮೇಲೆ ಕೆಳಗೆ ಒಂದು ಸಲ, ಯಪ್ಪ, ಎಷ್ಟು ವರ್ಷ ಮಾಡಿ ಇದನ್ನ? ಏನು ಮಾಡಿ? ಎಷ್ಟು ವರ್ಷ ಮಾಡಿ ಇದನ್ನ ಮಾಡಿ, ಮುಂದೆ ನಾದರೂ ಅದಕ್ಕೆ ವಿಚಾರ ಮಾಡಿದವ. ಹೌದು, ಮಗ ಹಿಂಗೆ ಅಂದು ಹೋದ. ವಿಚಾರ ಮಾಡ್ರಿ, ಯಾವ ಭಗವಂತ ಎಷ್ಟು ಕರುಣಾಮಯಿ ಇದ್ದಾರಂದ್ರೆ ನಿಮ್ಮನ್ನು ಅವನ ಚಿಂತನದಾಗ ತೊಡಗಿಸ್ಲಿಕ್ಕೆ ಮಗನ ಮದುವೆ ಮಾಡಿ ಒಬ್ಬ ಸೊಸೆನ ಕರ್ಕೊಂಬರ್ತಾನೆ. ಏನಂತ ಕರ್ಕೊಂಬರ್ತಾಳ್ರಿ? ಸೊಸೆ ಅದಕ್ಕೆ ಬರ್ತಾಳೆ ಮನೆಗೆ. ನೀ ಎಷ್ಟು ವರ್ಷ ಮಾಡಿದ್ದು ಏನು ಸೇವಾ ಮಾಡಿಯಲ್ಲ, ಸಾಕು. ಇನ್ನರ ಭಗವಂತನ ಮಾರ್ಗಕ್ಕೆ ನೀನು ಹಚ್ಚಂಥೇಳಿ ಮಕ್ಕಳು ಮದುವೆ ಮಾಡ್ತಾರ್ರಿ. ಹಿಂದಿನ ಕಾಲದೊಳಗೆ ಮಕ್ಕಳ ಮದುವೆ ಶಾಸ್ತ್ರ ಅನುಸಾರ ಎದಕ್ಕೆ ಮಾಡ್ತಿದ್ದಾರಂದ್ರೆ, ಇನ್ನರ ನೀವು ಎದಕ್ಕೆ ತೊಡಗಬೇಕು. ಇನ್ನೂ ನಾವು ಅದಕ್ಕೆ ತೊಡಗಂಗೆ ಇಲ್ಲ. ಬಂದ ಸೊಸಿ ಏನು ಬರ್ತಾಳೆ ಮನೆಗೆ, ಮಗ ಏನು ತನ್ನ ಪಾಡಿಗೆ ತಾನು ನಿಂತಿರ್ತಾನೆ. ಆದರೂ ನಾವು ಏನು ಮಾಡೋಂಗಿಲ್ಲ, ಸುಮ್ಮ ಕೊಡು ಜಯಮಾನನ ಅಲ್ಲ ನಮ್ಮದು. ಆಕೆ ಸೊಸಿ ಬಂದಾಕೆ ಅಡುಗೆ ಮಾಡಿ ಆರಾಮ್ ನಿಮ್ಗೆ ಕೂಡಿಸಿ ಊಟಕ್ಕೆ ಹಾಕ್ತಾಳಂದ್ರೆ ಆಕೆಗೆ ಏನಂತೀವಿ ನಾವು? ಏನಂತೀವಿ ರೀ? ನಿನ್ನೆ ಬಂದಾಳ್ರಿ, ಆಕೆಗೇನು ಮಾಡಲಿಕ್ಕೆ ಆಕೆ ಏನಂತಾಳ? ಖರೇದ ನಾ ಮತ್ತೆ ಹೇಳೋದು, ಎಷ್ಟು ದಿವಸ ದುಡಿತಾಳೆ, ದುಡಿಲ್ ಬಿಡ, ನನಗೇನಾಗೋದು, ನನಗೇನು ಮಾಡ್ಲಿಕ್ಕೆ ಬರಂಗಿಲ್ಲ ಅನ್ಕೋತ ಆಕೆ ಏನು ಮಾಡ್ತಾಳ್ರಿ? ಸುಮ್ಮನೆ ಇರ್ತಾಳೆ ಆಕೆ. ಅದಕ್ಕೆ ಏನಂದ್ರೆ, ಯಾವ ಭಗವಂತನ ಮಾರ್ಗದೊಳಗೆ ನಾವು ಹೊಂಟೀವಿ ಅಂದ್ರೆ, ಏನು ನಮ್ಗೆ ಅವಕಾಶ ಕೊಟ್ಟಾರ ಸದ್ಗುರುಗಳು, ಏನೊಂದು ಅವಕಾಶ ಕೊಟ್ಟಾರ, ಆ ಅವಕಾಶ ಪಡ್ಕೋಬೇಕಂದ್ರೆ ಯಾವ ಒಂದು ಸದ್ಗುರುಗಳ ಬಗ್ಗೆ ನಿಷ್ಠಾ ಇರಬೇಕು, ಭಾವ ಇರಬೇಕು. ಸುಮ್ಮನೆ ಒಂದು ರಾಮಾಯಣದ ಒಂದು ದೃಶ್ಯವನ್ನು ಒಂದು 2 ನಿಮಿಷ ಚಿಂತನೆ ಮಾಡಿ ಪ್ರವಚನ ವಿರಾಮ ಮಾಡ್ತೀನಿ ರೀ. ಭಾಳ ಅದ್ಭುತವಾಗಿರುವಂಥ ಒಂದು ಸದ್ಗುರುಗಳ ನಿಷ್ಠಾ ಬಗ್ಗೆ ಒಂದು ಅದ್ಭುತವಾದಂಥ ಚಿಂತನೆ ಅದು. ರಾಮಾಯಣದೊಳಗೆ ಒಂದು ಪ್ರಸಂಗ ಬರ್ತದೆ, ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತು. ಏನಂದ್ರೆ, ಯಾವ ಅಂಗದ ಸಂಧಾನಕ್ಕಾಗಿ ರಾಮ ಅವನ ರಾವಣನ ಹತ್ರ ಕಳಿಸ್ತಾನೆ. ಕೊನೇ ಅವಕಾಶ ರಾವಣಕ್ಕೆ ಕೊಡ್ತಾನೆ. ಸಂಧಾನಕ್ಕೆ ಹೋಗ್ಬೇಕಾದ್ರೆ ರಾಮ ಒಂದೇ ಮಾತು ಹೇಳ್ತಾನೆ. ಏನು ಹೇಳಿ ಕಳಿಸ್ತಾನಂದ್ರೆ, ನಮ್ಮ ಶೌರ್ಯದ ಬಗ್ಗೆ ಅವಂಗ ಮನನ ಮಾಡಿಕೊಡು, ಅವನ ಒಂದು ಕೀರ್ತಿ ಇರ್ತದ, ಅದಕ್ಕೆ ಅವಂಗ ಧಕ್ಕೆ ಆಗಿರಬಾರ್ದು, ಹಿಂಗೆ ಸಂಧಾನ ಮಾಡ್ಕೊಂಬಾ ಅಂತ ಹೇಳಿ ಕಳಿಸ್ತಾನೆ. ನನಗೆ ಈ ಪ್ರಸಂಗದೊಳಗೆ ಇಷ್ಟು ವಿಚಿತ್ರ ಅನ್ನಿಸ್ತದ್ರಿ. ಅಂಗದ ಏನು ಅಲ್ಲಿ ಹೋಗಿರ್ತಾನ, ಅವಂಗ ಒಂದು ಸ್ಥಾನಮಾನ ಕೊಡಲ್ಲ, ಅದಕ್ಕೆ ತಂದೆ ಆದ ಒಂದು ಸ್ಥಾನಮಾನ ಮಾಡ್ಕೊಂಡು ಕೂಡ್ತಾನೆ, ಅದ್ರ ಮೇಲೆ ನಿಂತಿರ್ತಾನೆ, ಕೂಡ್ತಾನೆ, ಅವನ ಜೊತೆ ವಾದ ಸಂವಾದ ಎಲ್ಲ ಮಾಡ್ತಾನೆ. ಕೊನೆಗೆ ಒಂದು ಮಾತು ಹೇಳ್ತಾನೆ ಅಂಗದ. ಏನು ಹೇಳ್ತಾನಂದ್ರೆ, ನನ್ನ ಪಾದವನ್ನು ಇಲ್ಲೇ ಊರ್ತೀನಿ, ಯಾರು ಇದನ್ನು ಅಳಗಾಡಿಸ್ತೀರಿ ನಾವು ಏನಂತ ಹೇಳ್ತೀವಿ?
ಸೋತಂಗಂತ ತಿಳ್ಕೊಂಡು ನಾವು ವಾಪಸ್ ಹೋಗ್ಬಿಡ್ತೀವಿ, ನಮಗೆ ಸೀತಾನೂ ಬೇಡ ಏನೂ ಬೇಡ ಅಂಥೇಳಿ ಹೇಳ್ತಾನೆ ಅಂಗದ. ಹಿಂಗೆ ಹೇಳಿದಾಗ ಏನಾಗ್ತದೆ ಗೊತ್ತೇನ್ರಿ, ಎಲ್ಲರೂ ಪ್ರಯತ್ನ ಮಾಡ್ತಾರೆ ಕಾಲು ಅಳಗಾಡಿಸ್ಲಿಕ್ಕೆ. ಅಳಗಾಡ್ತದೇನ್ರಿ? ಅಳಗಾಡೋದು ಕಡಿಕ ರಾವಣನೂ ಬರ್ತಾನೆ. ಅವ ರಾವಣಗೆ ಅಂತಾನೆ, ನಾನು ನಿನಗೆ ಇದು ನಾ ಕೊಟ್ಟಿಲ್ಲ, ನಿಮ್ಮ ಯೋಧರಿಗೆ ಹೇಳಿದ್ದು ನಿನಗಲ್ಲ, ನೀ ಗಟ್ಟಿನ ಕಾಲು ಹಿಡ್ಕೋಬೇಕಾದ್ರೆ ನಾನು ಹಿಡ್ಕೋಬೇಡ, ರಾಮನ್ ಹಿಡ್ಕೋದು. ಇದು ಪ್ರಸಂಗ ಎಲ್ಲರಿಗೂ ಗೊತ್ತದ. ಇಲ್ಲಿ ಮುಖ್ಯವಾಗಿರೋದು ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ ರೀ, ಯಾವ ಅಂಗದ ತನ್ನ ಪಾದವನ್ನು ಆ ಲಂಕಾಪುರಿ ಒಳಗೆ ಇಟ್ಟ ಸಂದರ್ಭದೊಳಗೆ ಏನಂತ ಅವನು ಭಗವಂತನ ಆ ರಾಮನ ಮೇಲೆ, ಆ ನಾಮದ ಮೇಲೆ ಎಷ್ಟು ವಿಶ್ವಾಸ ನೋಡ್ರಿ. ನಾಮ ತಗೊಂಡು ನಾ ಪಾದ ಇಟ್ಟೆ ಅಂದ್ರೆ ಈ ದುಷ್ಟ ಶಕ್ತಿಗಳಿಗೆ ಇದನ್ನು ಅಳಗಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಏನು ವಿಶ್ವಾಸದಲ್ಲ, ಇದು ಆ ಗುರುಗಳ ಮೇಲೆ, ಭಗವಂತನ ಮೇಲೆ ಇರುವಂಥ ನಿಷ್ಠ ಅದ ರೀ. ಸುಮ್ಮನೆ ಅವಲೋಕನ ಮಾಡೋಣ. ಅಂಗದ ನಾ ಹಿಂಗೆ ಹೋಗ್ತೀನಿ, ರಾಮಗೆ ಹೋಗ್ಬೇಕಾದ್ರೆ ಇದ್ನ ಹೇಳಿದ್ನೇನ್ರಿ, ನಾ ಹೋಗ್ತೀನಿ, ಅಲ್ಲಿನ ಹೆಸರು ತಗೊಂಡು ಪಾದ ಇಡ್ತೀನಿ, ಅವ್ರು ಅಳಗಾಡಿಸಿದ್ರಂದ್ರೆ ನಾ ಸೋಲ್ತೀವಿ, ಏನು ಇಷ್ಟು ಕಷ್ಟಪಟ್ಟು ಸೀತಾನ ಹುಡ್ಕೊಳ್ಳಿಕ್ಕೆ ಬಂದೀವಲ್ಲ, ಇದನ್ನ ಇಲ್ಲೇ ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಹೋದ್ನೇನ್ರಿ? ಹೇಳಿ ಹೋದ ರಾಮಗ? ಇಲ್ಲ, ಇಲ್ಲೇ ಇರೋದು ನಮಗ ಆ ಒಬ್ಬ ಶ್ರೇಷ್ಠ ಗುರುಭಕ್ತಿಗಿರುವಂಥ ವ್ಯತ್ಯಾಸ ಇದೆ. ಯಾವ ನಿಷ್ಠ, ಯಾವ ವಿಶ್ವಾಸ ಅಂಗದ ರಾಮ ನಾಮದ ಮೇಲೆ ಇಟ್ಟ, ಆ ನಾಮದ ಒಂದು ವಿಶ್ವಾಸದಿಂದ ಏನು ಪಾದ ಇಟ್ಟಲ್ರಿ, ಆ ಪಾದ ಯಾರಿಗೂ ಅಳಗಾಡ್ಸಿಕ್ಕೆ ಆಗಲ್ಲ ಅನ್ನೋದು ಅವಂಗೆ ಖಾತ್ರಿ ಅದ. ಹಂಗೆ ನಮಗೆ ಮಹಾರಾಜರ ಮೇಲೆ ಇಂಥ ನಿಷ್ಠ ಇರ್ಬೇಕಲ್ಲ. ಇವತ್ತು ಬಂದು ಯಾರು ಬೇಕಾದವ್ರು ಮಹಾರಾಜರ ಬಗ್ಗೆ ಏನಾದರೂ ಒಂದು ಅಂತಃಕರಣದೊಳಗೆ ಏನೋ ಒಂದು ವಿಷಯ ಹೇಳಿದ್ರು ಅಂತ ಇಟ್ಕೋರಿ, ನಮ್ಮ ನಿಷ್ಠ ಒಟ್ಟ ಏನಾಗಬಾರ್ದ್ರಿ, ಅಳಗಾಡಬಾರ್ದ್ರಿ. ಹಂಗೆ ಅಂಗದ ಯಾವ ರಾಮನಾಮದ ಮೇಲೆ ನಿಷ್ಠ ಇಟ್ಟ ಕಾಲು ಇಟ್ಟ ಅಂಥ ನಿಷ್ಠ ನಮಗೆ ಪ್ರಾಪ್ತ ಆಗ್ಬೇಕಂದ್ರೆ ಸದ್ಗುರುಗಳಿಗೆ ಅನನ್ಯವಾಗಿ ಶರಣ ಹೋದ್ರೆ ಅವರನ್ನು ಏನಂತ ತಿಳ್ಕೊಂಡಿವಿ ಅನ್ನೋದು ನಮ್ಮ ಅಂತಃಕರಣದೊಳಗೆ ಗೊತ್ತಿರ್ಬೇಕ್ರಿ. ಒಂದು ಮಾತು ಬರ್ತದ್ರಿ, ಏನಂತಂದ್ರೆ ಭಾಳ ಭಾಗ್ಯವಂತರ ನಾವು. ಏನಂದ್ರೆ ಇವ್ರು ನಮ್ಮ ಗುರುಗಳು, ಇವ್ರು ನಮ್ಮ ಗುರುಗಳು, ಇವ್ರು ನಮ್ಮ ಗುರುಗಳು ಅಂತ ಹೇಳ್ಕೊತ ಅಡ್ಡಾಡ್ಲಿಕ್ಕತ್ತೀವಿ. ಇದು ಸಾಧನೆಯ ಮೊದಲೇ ಭಾಗ ರೀ. ಇವ್ರು ನಮ್ಮ ಗುರುಗಳು, ಇವ್ರು ನಮ್ಮ ಗುರುಗಳು ಅಂತ ಹೇಳೋದು. ಪಾರಮಾರ್ಥಿಕದೊಳಗೆ ಹೆಂಗಿರ್ತದೆ ಗೊತ್ತಲ್ರಿ, ಎರಡು ಮಟ್ಟವ. ಮೊದ್ಲೇಕ ಶಿಷ್ಯ ಆದವ ಗುರುಗಳು ಬೆನ್ನು ಹತ್ತಾನ್ರಿ, ಶಿಷ್ಯ ಆದವ ಗುರುಗಳು ಬೆನ್ನು ಹತ್ತಾನೆ, ನನ್ನ ಉದ್ಧಾರ ಮಾಡ್ರಿ ಅಂತ. ಮುಂದೆ ಇಷ್ಟು ಎರಡನೇ ಹಂತ ಏನಾಗ್ಬೇಕಂದ್ರೆ ಗುರುಗಳು ಶಿಷ್ಯನ ಬೆನ್ನು ಹತ್ಬೇಕ್ರಿ. ಏನಂತ, ನನ್ನ ಗುರುಗಳು ನನಗೇನು ಕೊಟ್ಟು ಹೋಗ್ಯಾರಲ್ಲಪ್ಪ, ಎಲ್ಲ ನಾ ನಿನಗೇ ಕೊಟ್ಟು ಹೋಗ್ಬೇಕಂತ ನಮ್ಮನ್ನು ನೋಡಿದ್ರೆ ಅವ್ರಿಗೆ ಏನು ಮಾಡ್ಬೇಕ್ರಿ, ಅನಿಸ್ಬೇಕು. ಇದು ಸಾಧನೆಯ ಮಟ್ಟ ರೀ. ನಮ್ಮನ್ನು ನೋಡಿದ್ರೆ ಅವ್ರಿಗೆ ಅನಿಸ್ಬೇಕು, ನನ್ನ ಹತ್ರ ನನ್ನ ಗುರುಗಳು ಏನು ಕೊಟ್ಟಾರ ಇದನ್ನು ನಾನು ನಿಮಗೆ. ಯಾವುದೇ ಮಹಾತ್ಮ ನೋಡ್ರಿ, ಯಾವುದೇ ಮಹಾತ್ಮರು ದಾಸಬೋಧಾಗ ನೀವು ಓದಿರ್ತೀರಿ, ಏನಂದ್ರೆ ಒಬ್ಬ ಸದ್ಗುರುಗಳಿಗೆ ಒಬ್ಬ ಸಚ್ಚಿಷ್ಯ ಸಿಗಲಿಲ್ಲ ಅಂದ್ರೆ, ಅದು ಹೇಳ್ತಾರೆ ಅವರು, ಸಿಗಲಿಲ್ಲ ಅಂದ್ರೆ ಅವ್ರ ಸಾಧನಾನೇ ಪೂರ್ಣ ಆಗಂಗಿಲ್ಲ ಅಂತ. ಅಷ್ಟು ಕಷ್ಟದ. ಅಂದ್ರೆ ಇಲ್ಲಿ ನಮಗೆ ಏನಾಗಬೇಕಾಗಿದೆ, ನಾವು ಮೊದಲೇಕೆ ಆಗಬೇಕಾಗಿರೋದು ಏನಂದರೆ ಶಿಷ್ಯ, ತದನಂತರ ಸಚ್ಚಿಷ್ಯ. ಅಂದ್ರೆ ಗುರು. ನಾವು ಇವ್ರು ನಮ್ಮ ಗುರುಗಳು ಅಂತ ಹೇಳ್ಕೋದು ಅಡ್ಡಾಡೋದು ಏನು ಅದೇ ದೊಡ್ಡದಲ್ರಿ. ನಮ್ಮ ಗುರುಗಳ್ರಿ ಇವ್ರು. ನಮ್ಮ ಯಾಕೆ ಗುರುಗಳು ಅಂತ ಹೇಳ್ತೀವಿ ಹೇಳ್ರಿ, ಸಂಪಿಟ್ಟಾರ ನಮ್ಮನ್ನೆಲ್ಲ. ಏನಿಟ್ಟಾರ ಅವರು? ಸಂಪಿಟ್ಟಾರ, ಆರಾಮಿಟ್ಟಾರ. ಎಲ್ಲ ಆರಾಮ್ ಇಡ್ಲಾರ್ದಾಗ ಅನ್ಬೇಕಾಗಿತ್ತು ಇವ್ರು ನಮ್ಮ ಗುರುಗಳು ಅಂತ. ICUದಾಗ ಪೇಷಂಟ್ ಇರ್ಬೇಕ್ರಿ, ಕೈಯಾಗ ರೊಕ್ಕ ಇರಬಾರ್ದು, ರೊಕ್ಕ ಬಿಲ್ ಕಟ್ ಅನ್ಬೇಕು, ಅವಾಗ ಹೇಳ್ಬೇಕು ಇವ್ರು ನಮ್ಮ ಗುರುಗಳು ಅಂತ. ಅವಾಗ ಅಂತೀವೇನು ನಾವು? ಅವಾಗ ಏನು ಮಾಡ್ತೀವಿ, ಯಾರನ್ನ ನೆನೆಸ್ತೀವಿ? ಯಾರ ಹತ್ರ ರೊಕ್ಕ ಅದಲ್ಲ ಅವ್ರು ನೆನೆಸ್ತೀವಿ. ಸ್ವಲ್ಪ ಕೊಡು ಮಾರ್ರೆ, ಬಿಲ್ ಕಟ್ಬೇಕಾಗ್ಯದ. ಅವಾಗ ನೆನೆಸು ಗುರುಗಳು ನೋಡೋಣ. ಇಲ್ಲ, ನಮ್ಮ ಗುರುಗಳು ಯಾವಾಗ ನೆನಪಾಗ್ತಾರೆ ಹೇಳ್ರಿ? ಎಲ್ಲ ಸಂಪಿಟ್ಟಾಗ. ಅಂದ್ರೆ ಏನ್ರಿ, ಬಟ್ಟೆ ಮನೆ ಗಿನಿ ಮಕ್ಕಳು ಮದುವೆ ಗಿದ್ವಿ ಎಲ್ಲ ಸ್ವಸ್ಥ ನಡೆದವ. ಅದಕ್ಕಾಗಿ ನಮ್ಮ ಗುರುಗಳು ಯಾರು? ಏನ್ರಿ, ರಂಗರಾವ್ ಮಹಾರಾಜರು. ಎಂಥ ಗುರುಗಳ್ರಿ, ಎಂಥ ಗುರುಗಳು ಅಂದ್ರೆ ಏನ್ರಿ, ಅವ್ರು ಕರೋನಾದಿಂದ ಏನಾಗ್ಯದ? ಸಂಸಾರ ಎಲ್ಲ ಸಂಸಾರ ಚಂದ ಮಾಡ್ಲಿಕ್ಕೆ ಗುರುಗಳ ಕರುಣಾ ಬೇಕಾಗಿಲ್ರಿ. ಸಂಸಾರ ಚಂದ ಮಾಡ್ಲಿಕ್ಕೆ ಗುರುಗಳ ಕರುಣಾ ಬೇಕಾಗಿಲ್ಲ. ಸಂಸಾರ ಪ್ರಾರಬ್ಧ ಅಧೀನದ. ಯಾವ ಸಂಸಾರದಾಗ ಏನು ಸುಖ ಇಲ್ಲ ಅಂತ ಬಿಟ್ಟು ಬಂದವ ಅವ್ನ ಮುಂದೆ ಮತ್ತೆ ಕಾಯಿ ಇಟ್ಟು ಏನು ಕೇಳೋದು? ಗುರುಗಳ ನಮ್ಮ ಸಂಸಾರ ಚಂದ ಮಾಡ್ರಿ. ಅವರು ವಿಚಾರ ಮಾಡ್ತಾರೆ, ಅಲ್ಲೋ ಮಾರೆ ಯಾವುದ್ರೊಳಗೆ ರಸನೇ ಇಲ್ಲ ಅಂತ ನಾ ಬಿಟ್ಟು ಬಂದೀನಿ, ನೀವು ಮತ್ತೆ ಅದನ್ನೇ ಕೇಳ್ತಿರಲ್ಲ ಅಂತ ಅವ್ರು ಅಂತಾರೆ. ಅಂದ್ರೆ ಅವ್ರಿಗೂ ನಮ್ಮನ್ನು ನೋಡಿ ಏನಾಗ್ತದೆ ರೀ, ಸ್ವಲ್ಪ ದಿಗಿಲು ಬಡಿತದ.
ಇವು ಇರೋದೇ ಬೇರೆ ಅವ, ನನ್ನ ಮುಂದೆ ಬೇರೆ ಇದ್ದಾರೆ, ಹೊರಗೆ ಬೇರೆ ಇದ್ದಾರೆ, ಒಳಗೆ ಬೇರೆ ಇದ್ದಾರೆ, ಇಲ್ಲಿ ಬೇರೆ ಇದ್ದಾರೆ, ಅಲ್ಲಿ ಬೇರೆ ಇದ್ದಾರೆ, ಮನ್ಯಾಗ ಬೇರೆ ಇದ್ದಾರೆ, ಹೆಂಡತಿ ಜೊತೆ ಬಿದ್ದಾಗ ಬೇರೆ ಇದ್ದಾರೆ. ನಾವು ಎಷ್ಟು ಇದ್ದೀವಿ ನಮಗೆ ಗೊತ್ತಿಲ್ಲ ರೀ. ನಾವು ಏನೇನು ಇದ್ದೀವಿ ಗೊತ್ತಿಲ್ಲ, ಎಷ್ಟೆಷ್ಟು ಇದ್ದೀವಿ ಗೊತ್ತಿಲ್ಲ. ಇಲ್ಲೇ ಬೇರೆ ರೀ, ಒಂದು 3 ದಿವ್ಸ ಬೇರೆನೇ ಇರ್ತೀವಿ ನಾವೀಗ. ಈಗ ನಮ್ದು ಹೆಂಗೆ ಗೊತ್ತೇನ್ರಿ, 3 ದಿವ್ಸ ಭಕ್ತಿ ಕೆರ್ಲಿಕ್ಕತ್ತದ. ಹೆಂಗಂದ್ರೆ ರಾಮಕೃಷ್ಣ ಪರಮಹಂಸರು ಹೇಳ್ತಿದ್ರು, ನಮ್ಮ ಭಕ್ತಿ ಹೆಂಗದ ಗೊತ್ತೇನ್ರಿ, ಇಡ್ಲಿ ಒಲೆ ಮೇಲೆ ಹಾಲು ಇಟ್ಟಂಗೆ. ಇಡ್ಲಿ ಒಲೆ ಚಾಲು ಇರುತ್ತಾನ, ಹಾಲು ಉಗ್ತಿರ್ತದೆ. 3 ದಿವಸ ಆದ್ಮೇಲೆ ಅದು ಇಡ್ಲಿ ಒಲೆ ತೆಗೆದು ಬಿಡ್ರಿ, ಹಾಲು ತಣ್ಣಗಾಗ್ತದೆ. ಹಂಗೆ ನಮ್ದು ಈಗ 3 ದಿವಸ ಏನದ ರೀ ಭಕ್ತಿ. ಭಾಳ ಅಂತಃಕರಣದೊಳಗೆ ಏನು ಭಕ್ತಿ ಜಾಗೃತದ. 4ನೇ ದಿವಸ ಇದು ಎಲ್ಲ ತೆಗೆದಿಟ್ಟು ಆ ಕಡೆ ಫೋಟೋ ಇಟ್ಟು ಎಲ್ಲ ಮನೆ ಒಳಗೆ ಹೋಗ್ಬಿಡ್ಲಿ. ಒಬ್ಬರು ಆಮೇಲೆ ಈ ಕಡೆ ಸುಳ್ದಾರೇನ್ರಿ ಯಾರು ಸುಳಿದಿಲ್ಲ. ಯಾಕೆ ಮುಗೀತ್ರಿ? ಏನು ಮುಗೀತು? ನಮ್ಗೆ ಯಾವತ್ತು ಲಕ್ಷ್ಯ ಕಾರ್ಯಕ್ರಮ ಮುಗಿದ ಕಡೆನೇ ಲಕ್ಷ್ಯ ರೀ. ಸಪ್ತಾಹ ಯಾವಾಗ ಚಾಲೂ ಆಗ್ತಂತ ಇರಂಗಿಲ್ಲ ನಮ್ಗೆ. ಏನಿರ್ತದೆ ರೀ ಯಾವತ್ತ ಮುಗಿದು ನಮ್ಗೆ ಲಕ್ಷ್ಯ ಅದ್ರ ಕಡೆ ಅದ, ಮುಗಿಸೋದ ಕಡೆ ರೀ. ಒಟ್ಟು ಯಾವಾಗಲೂ ನಮ್ಗೆ ಯಾವ ಮುಗೀತ್ರಿ ಅಂದ್ರೆ ಏನರ್ಥ? ಮುಗೀತು ಯಾವಾಗ ನಮ್ಮ ಸಂಸಾರದಾಗ ನಾವು ಬಿದ್ದೇವೆ ಇಷ್ಟ, ಮತ್ತೇನಿಲ್ಲ. ಬಿಡೋದು ಎಲ್ಲಿ ಹೋಗು? ಮತ್ತೆ ಸಪ್ತಾಹ ಯಾವಾಗ ಮುಗೀತ್ರಿ? ಮತ್ತೆ ಎಲ್ಲಾಗ ಹೋಗೋದು? ಮತ್ತೆ ಅಡುಗೆ ಮನೆ, ಮತ್ತೆ ವ್ಯಾಪಾರ, ಮತ್ತೆ ಅದ ಇದು. ಅವರು ಅಂತಾರೆ ಮಹಾರಾಜರು, ಅಲ್ಲೋ ಮಾರ ಎಷ್ಟು ವರ್ಷ ಆಯ್ತು ನಿಮ್ಮನ್ನು ನೋಡ್ತೀನಿ ನಾನು, ಇಂಥ 50 ವರ್ಷ ಆಯ್ತು, 50 ಸಪ್ತಾಹ ಆಯ್ತು. ಅವ್ರು ವಿಚಾರ ಮಾಡ್ತಾರೆ, 50 ವರ್ಷದೊಳಗೆ 50 ಮಂದಿಯರ ನೀವೇ ಬೇಕ್ರಿ ಅನ್ನೋರು ಎಷ್ಟು ಮಂದಿ ಇದಾರೆ ಅಂತ ಅವರು ಹುಡುಕ್ತಿರ್ತಾರೆ. ಬಂದೀವಿ 1000, 2000, 3000 ಸಪ್ತಾಹಕ್ಕೆ ಬಂದ್ವಿ, ಖರೆ ಹೋದ್ವಿ. ಅಂತಃಕರಣದಾಗ ಆ ಭಾವ ಪ್ರಕಟ ಆಗಲೇ ಇಲ್ಲ ಅಂದ್ರೆ ಮಹಾರಾಜರು ನಮ್ಮನ್ನು ನೋಡಿ ಮಾತಾಡ್ತಾರೆ ಯಾವಾಗಲೂ. ಯಾರ ಜೊತೆ ಮಾತಾಡ್ತಾರೆ ಅದು ಅಂತ ತಿಳ್ಕೊಳ್ರಿ. ಮಹಾರಾಜರು ಯಾರ ಜೊತೆ ಮಾತಾಡ್ತಾರೆ? ಇಲ್ಲಿದ್ದಾರಲ್ರಿ ಅವ್ರ ಜೊತೆ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ ಅವರು? ಗುರುಗಳ ನೀವು ಹಾಕಿಕೊಟ್ರಿ, ನಾನು ಚಾಲೋ ಮಾಡಿದೆ, ಆದ್ರೆ ಗುರುಗಳ ನೀವೇ ನಮ್ಗೆ ಹೇಳ್ಕೊಟ್ರಿಲ್ಲ, ಅದನ್ನು ಬೇಕಂತ ಯಾರು ನನ್ನ ಹತ್ರ ಬರವಲ್ರ ಅಂತ ಅವ್ರ ಮುಂದೆ ಹೇಳ್ತಿರ್ತಾರೆ ರೀ ಕಾಯಂ. ಯಾರ ಜೊತೆ ಮಾತಾಡ್ತಾರೆ ರೀ ಅವ್ರು? ನಮಗೆ ಇಷ್ಟ ಅಂತಃಕರಣದಾಗ ಇರ್ಬೇಕ್ರಿ. ಅವ್ರ ಮುಂದೆ ಹೇಳದಿರುವಂಗೆ ನಮಗೆ ಡೈರೆಕ್ಟಾಗಿ ಅವ್ರು ನಮ್ಗೆ ಮಾತಾಡುವಂಗೆ ಆಗ್ಬೇಕ್ರಿ. ಅವ್ರ ಮುಂದೆ ಹೇಳಬಾರ್ದವ್ರು ಏನಂತ ಕಂಪ್ಲೇಂಟ್. ಈಗ ನಮ್ಮ ಮಗಳು ಶಾಲೆಗೆ ಹೋಗ್ತಾಳ್ರಿ, ಅಭ್ಯಾಸ ಸರಿ ಮಾಡಿಲ್ಲ ಅಂದ್ರೆ ಯಾರನ್ನ ಕರೆಸ್ತಾರೆ? ಪ್ರಿನ್ಸಿಪಾಲ್, ಪೇರೆಂಟ್ಸನ್ನು ಕರೆಸ್ತಾರಿಲ್ರಿ. ಏನಂತ ಹೇಳ್ತಾರೆ ಪೇರೆಂಟ್ಸಿಗೆ? ನಿಮ್ಮ ಮಗಳು ಅವರು ಹಂಗೆ ರೀ, ಅವ್ರ ಪೇರೆಂಟ್ಸ್ ಇವ್ರ ಪೇರೆಂಟ್ ಯಾರು ರೀ? ಮಹಾರಾಜರು. ಅವರು ನಮ್ಮನ್ನು ಅವ್ರಿಗೆ ನಮ್ಮನ್ನು ನೋಡ್ತಿರ್ತಾರೆ. ಅವ್ರು ಅಂತಾರೆ ಏನು ಕೊಟ್ಟಿ ಓ ಮಾರೆ ಅಂತ ಅವ್ರು ಅಂತಾರೆ. ಅವರು ಇರ್ಲಿ ಬಿಡ್ರಿ ಹಂಗೆ ಇವತ್ತು ನಾಳೆ ಇದು ಸ್ವಲ್ಪ ಹಂಗೆ ಬರ್ತಾರಲ್ರಿ ಗುರುಗಳಂತ ಅವ್ರು. ಹಂಗಾಗಿ ಹಂಗೆ ಮಾಡ್ಕೊಳ್ಳೋದು ಬೇಡ್ರಿ. ಆದಷ್ಟು ಏನು ಮಾಡೋಣ, ಅಂತಃಕರಣದೊಳಗೆ ದೃಢವಾದ ಭಾವವನ್ನು ಜಾಗೃತ ಮಾಡ್ಕೊಂಡು ಯಾವ ಪಾರಮಾರ್ಥಿಕ ಸುಖ ಅದ, ಯಾವ ಒಂದು ಅನುಭೂತಿ ಅದ, ಭಗವಂತ ನಮ್ಮ ಜೊತೆ ಇದ್ದಾನ, ಗುರುಗಳು ನನ್ನ ಜೊತೆ ಇದ್ದಾರೆ, ಈ ಭಾವ ನಮ್ಮ ಅಂತಃಕರಣದೊಳಗೆ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ವಾತಾವರಣ ಭಾವದಲ್ರಿ. ಪಾರಮಾರ್ಥ ಅಂದ್ರೆ ಭಾವದ ಲೋಕ ರೀ. ಭಾವ ಇದು. ಸಪ್ತಾಹ ಮುಗಿಲಿಕ್ಕಲ್ರಿ. ಸಪ್ತಾಹ ಯಾವತ್ತೂ ಮುಗಿಯಂಗಿಲ್ಲ. ಸಪ್ತಾಹ ಮುಗಿಬಾರ್ದು. ನಿರಂತರ ಸಪ್ತಾಹದೊಳಗೆ ನಾವಿರುವಂಥ ಭಾವನ ಜಾಗೃತ ಮಾಡಲಿಕ್ಕಾಗಿ ಈ ಕಾರ್ಯಕ್ರಮ. ದಿನನಿತ್ಯ ನಮ್ಮ ಮನೆಯೊಳಗೂ ಸಪ್ತಾಹದ ಭಾವ ನಮಗೆ ಇಲ್ಲೆಷ್ಟು ಆನಂದದ ನೋಡ್ರಿ. ಈಗ ಆನಂದದ ಕೊರತೆ ಅದನ್ನು ಏನು ಮಾಡ್ಲಿಕ್ಕತ್ತೀವಿಲ್ಲ ನಾವೀಗ, ಏನೂ ಮಾಡ್ಲಿಕ್ಕತ್ತೀವಿ, ಆದರೂ ಆನಂದ ಅದ. ಯಾಕದ? ಸಪ್ತಾಹ ಅದ. ಯಾಕೆ? ಮಹಾರಾಜರಿದ್ದಾರೆ. ಮತ್ತು ನಮ್ಮ ಮನ್ಯಾಗ ಮಹಾರಾಜರು ಇಲ್ಲೇನ್ರಿ? ಹೆಂಗಂದ್ರೆ 3 ದಿವಸ ಆದ್ಮೇಲೆ ಮಹಾರಾಜರಿಗೆ ಗುರುಗಳ ಕುಪ್ಪಕಟ್ಟಿಗೆ ಹೋಗ್ಬಿಡ್ರಿ ನೀವು, ನಮ್ಮ ಸಂಸಾರ ಭಾಳ ಸಂಸಾರದಾಗ ಭಾಳ ಎಷ್ಟು ದಿವಸ ನೀವು ಬಿಟ್ಕೊಂಡು ಕೂಡಿದ್ರಿ ಇಲ್ಲೇ? ನಮ್ಮದು ಮನೆ ಮಠ ಎಲ್ಲ ಅವರಿ ಗುರುಗಳ, ನೀವು ಕುಪ್ಪಕಟ್ಟಿಗೆ ಹೋಗ್ಬಿಡ್ರಿ, ನಾವು ನಮ್ಮ ಮನೆ ಒಳಗೆ ಹೋಗ್ಬಿಡ್ತೀವಿ. ಇದು ಬೇಡ. ಆದಷ್ಟು ಏನು ಮಾಡೋಣ, ಮಹಾರಾಜರನ್ನ ನಮ್ಮ ಮನೆಯೊಳಗೆ ಬೇಡ, ನಮ್ಮ ಮನಸ್ಸಿನೊಳಗೆ ನಿರಂತರ ನಮ್ಮ ಅಂತಃಕರಣದಾಗ ಅವ್ರು ಇರುವಂಗೆ ಅವ್ರ ಹತ್ರ ಪ್ರಾರ್ಥನಾ ಮಾಡೋಣ್ರಿ. ಮಹಾರಾಜರದೊಂದು ವಿಶೇಷ ಅದ ರೀ. ಅವ್ರಿಗೆ ಸೇರ್ತಿರೋದು ಏನದ್ರ ಕಡೆ ನಮ್ಮ ಲಕ್ಷ್ಯ ಇಟ್ಕೊಳ್ಳು. ಮಹಾರಾಜರಿಗೆ ಏನು ಸೇರ್ತದ ನಮಗೆ, ನಾವು ಹಂಗೆ ಬದುಕ್ಬೇಕು. ನಾವು ಭಜನೆ ಮಾಡಬೇಕು, ನಾಮಸ್ಮರಣೆ ಮಾಡ್ಬೇಕು. ಯಾಕೆ? ಮಹಾರಾಜರಿಗೆ ಸೇರ್ತದೆ. ನಾ ಸರಳ ಇರಬೇಕು, ಮಹಾರಾಜರಿಗೆ ಸೇರ್ತದೆ. ಸರಳ ಉಡುಗೆ ತೊಡುಗೆ ಇರಬೇಕು, ಮಹಾರಾಜರಿಗೆ ಸೇರ್ತದೆ. ಸರಳ ಪ್ರಸಾದ ಇರಬೇಕು, ಇದು ಮಹಾರಾಜರಿಗೆ ಸೇರ್ತದೆ. ಯಾವುದು ಸೇರ್ತದೆ ಅದನ್ನು ನಾವು ಮಾಡ್ಬೇಕ್ರಿ. ಅಂದ್ರೆ ಅವ್ರು ನಮ್ಮವ್ರು ಆಗ್ತಾರೆ. ನಮ್ಮದ ಒಂದು ಬೇರೆ ಲೋಕ, ಅವ್ರದ ಒಂದು ಬೇರೆ ಲೋಕ. ಅವ್ರಿಗೆ ಸೇರೋದು ನಮಗೆ ಸೇರಂಗಿಲ್ಲ, ನಮಗೆ ಸೇರೋದು
ಅವ್ರು ಸರ್ ಡ್ಯಾಡಿ ಇದು ಯಾವತ್ತು ಕೂಡುದ್ರಿ ನಮಗೆ ಅವ್ರಿಗೆ ನಮಗೆ ಸೇರೋದು ಆದ್ರೂ ಅವ್ರಿಗೆ ಏನಂತೀವಿ ಗುರುಗಳು ನಿಮ್ಮ ಅಂತಕ್ಕಣ ಭಾಳ ದೊಡ್ಡ್ರಿ ಎಲ್ಲ ಹೊಟ್ಟೆಗೆ ಹಾಕೋರಿ ಕಡಿಗೆ ಎಷ್ಟು ಹೊಟ್ಟೆ ಬ್ರಹ್ಮಚೇತನ ಮಹಾರಾಜರಿಗೆ ಒಬ್ರು ಕೇಳಿದ್ರಂತ ಎಷ್ಟರ ದೊಡ್ಡ ಹೊಟ್ಟೆ ಬಿಟ್ಕೊಂಡು ಕೂತೀರಿ ಮಹಾರಾಜರ ಅಂತ ಅದಕ್ಕೆ ಅವ್ರಂದ್ರೆ ಏನಂದ್ರೆ ಅವ್ರು ಮಹಾರಾಜರು ಏನು ಮಾಡೋದು ಮಾರ ಎಷ್ಟು ಮಂದಿ ಇದೆಲ್ಲ ಏನದ ನಿಮ್ದು ಎಲ್ಲ ಇಲ್ಲೇ ಅದ ಮಹಾರಾಜರ ಕ್ಷಮ ಮಾಡಿರಿ ಇದು ಮಾಡಿ ಬಂದಿರಿ ಆತು ಅದು ಎಲ್ಲಿ ಬರ್ಬೇಕು ಅದಕ್ಕೆ ಸಾಧು ಸಂತರ ಹೊಟ್ಟೆ ಭಾಳ ಗುರುಗಳದ ಹೆಂಗ ಹೊಟ್ಟೆ ಮತ್ತೆಲ್ಲಪ್ಪ ಅಲ್ರಿ ನಮಸ್ಕಾರ ಮಾಡ್ತೀವಿ ಅಷ್ಟಾಂಗ ಏರಿಸ್ತೀವಿ ನಮಸ್ಕಾರ ಮಾಡ್ತೀವಿ ಹೂವು ಹಾಕ್ತೀವಿ ಏನು ನಮ್ದೆಲ್ಲ ನೀವು ತಗೋರಿ ಅಂತ ಏನು ತೊಗೋಬೇಕು ಅವ್ರು ಎಲ್ಲಿ ಮಾಡ್ಬೇಕು ಅದು ಇಟ್ಕೊಂಡು ಏನು ಮಾಡ್ಬೇಕು ಬಟ್ಟೆಗೆ ಇಟ್ಕೋಬೇಕಲ್ಲ ಮತ್ತೆ ಮಾಡಿದ ತಪ್ಪೆಲ್ಲ ಏನಂತೀವ್ರಿ ನಾವು ಬಟ್ಟೆ ಹಾಕೋರಿ ಒಂದು ಬಟ್ಟೆ ಹಾಕೊಂಡು ಹೊಟ್ಟೆ ಏನಾಗಿದೆ ಅದಕ್ಕೆ ಏನು ಮಾಡೋಣ ಆದಷ್ಟು ಮಹಾರಾಜರ ಹತ್ರ ಪ್ರಾರ್ಥನಾ ಮಾಡೋಣ ಏನಂದ್ರೆ ಮಹಾರಾಜರ ನಮ್ಮ ಸಪ್ತಾಹ ಮುಗಿಸ್ಬೇಡ್ರಿ ಸಪ್ತಾಹ ಕಾರ್ಯಕ್ರಮ ಬೇರೆ ರೀ ಭಾವ ಬೇರೆ ರೀ ಭಾವ ಮುಗಿಸೋದು ಬೇಡ ಈ ಭಾವ ನಿರಂತರ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಆ ಭಾವ ಅಂತಃಕರಣದೊಳಗೆ ನಿರಂತರ ಇರಲಿ ಅವ್ರ ಹತ್ರ ಪ್ರಾರ್ಥನಾ ಮಾಡೋಣ ಮಹಾರಾಜರ ನೀವು ನಿಮ್ಮ ಗುರುಗಳ ಜೊತೆ ನಮ್ಮ ಅಂತಃಕರಣದಾಗ ನಿರಂತರ ವಾಸ ಮಾಡಿರಿ ಅಂತ ಅವ್ರ ಹತ್ರ ಪ್ರಾರ್ಥನಾ ಮಾಡೋಣ್ರಿ ಸದ್ಗುರು